ಇಷ್ಟು ವರ್ಷಗಳಿಂದ ಮೂಲವಾಗಿ ಕಾಂಗ್ರೆಸ್ನಲ್ಲೇ ಬೆಳೆದು ಬಂದವರು ನಾವು. ಬಸವರಾಜು ಬಾಂಬೆಲಿ ಹೋಗಿ ಕೂತ್ಕೊಂಡು ಪಾರ್ಟಿ ತ್ಯಜಿಸಿದಾಗ ಇಲ್ಲಿ ಕಾಂಗ್ರೆಸ್ ಸತ್ತೋಗಿತ್ತು. ಆವಾಗೇನೋ ಒಂದು ಜೀವ ಕೊಟ್ಟರು ಅಂದರೆ ಅದು ಡಿ ಕೆ ಮೋಹನ್ ಬಾಬು ಬೇರೆ ಇಲ್ಲ. ನಾವೆಲ್ಲ ಡಿಸ್ಕಸ್ ಮಾಡಿ ಮೋಹನ್ ಬಾಬು ನೀನು ಲೀಡ್ರ್ ಆಗಲೇಬೇಕು, ಕಾಂಗ್ರೆಸ್ ಉಳಿಸ್ಬೇಕಾದ್ರೆ ನೀನು ಇರಲೇಬೇಕಪ್ಪ ಅಂತ ಹೇಳಿದಾಗ ಅವ್ರ ಕಾಲೇಜಲ್ಲಿ ಮೀಟಿಂಗ್ ಕರೆದು ಎಲ್ಲರೂ ಸೇರಿಸಿ ಇವತ್ತು ಆ ಕಾಂಗ್ರೆಸ್ ಬೆಳೆದಕ್ಕೆ ಎಲ್ಲ ಥರವಾದ ಯೋಜನೆಗಳನ್ನು ಅದಕ್ಕೆ ಡಿ ಕೆ ಮೋಹನ್ ಬಾಬುನೇ ಮುಂದಿನ ದಿನದಲ್ಲೂ ಆತನೇ ನಮ್ಮ ಲೀಡರ್. ಇಲ್ಲೇನೋ ಕಾಂಗ್ರೆಸ್ ಇರಬೇಕು ಅಂದರೆ ಕ್ಯಾಂಡಿಡೇಟು ಆತನ ಬಿಟ್ಟರೆ ಬೇರೆ ಇಡೀ ಪಕ್ಷವನ್ನು ಗಲ್ಲಿಯಲ್ಲಿ ಇವತ್ತೇನೋ ಇದ್ದಾರೆ ಪ್ರಜೆಗಳು ವರ್ಕರ್ಸು ಅಂದರೆ ಬಿಕಾಸ್ ಆಫ್ ಡಿ ಕೆ ಮೋಹನ್ ಬಾಬು. ಕೃಷ್ಣಪ್ಪನವ್ರ ನಂತರ ಕಾಂಗ್ರೆಸ್ಗೆ ಚಾಲನೆ ಅನೇಕ ಪಕ್ಷಗಳು ಕೇಳ್ತಾರೆ. ಪಾರ್ಟಿ ಬಿಟ್ಟು ಬಂದವರೆಲ್ಲ ನಮ್ಮಿಂದನೇ ಕಾಂಗ್ರೆಸ್ ಅಂತ ಹೇಳ್ಕೊತಾರೆ. ಅದು ತಪ್ಪು. ನಮಗೆ ಗೊತ್ತಿದೆ ಕಾಂಗ್ರೆಸ್ಗೆ ಯಾರು ಜೀವ ಕೊಟ್ಟಿದ್ದಾರೆ ಅಂತ. ದಯಮಾಡಿ ಪಾರ್ಟಿ ಬಿಟ್ಟು ಪಾರ್ಟಿ ಬಂದಿದ್ದಾರೆ. ಯಾವುದೋ ಬೆನಿಫಿಟ್ಗೋಸ್ಕರ ಕಾಂಗ್ರೆಸ್ ಬಿಟ್ಟು ಹೋದರು. ಇವತ್ತು ಮತ್ತೆ ಅಲ್ಲೇನೋ ಏರುಪೇರು ಆಯಿತು ಅಂತ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅವರ ಲೆವೆಲ್ ನೋಡ್ಕೊಂಡು ವ್ಯವಹಾರ ಮಾಡಬೇಕು ಹೊರತು ಅದನ್ನು ನಾನೇ ಲೀಡ್ರು ಅಂತೇಳಿ ಬೆಳೆಯೋದು ತಪ್ಪಾಗ್ತದೆ. ಕ್ಯಾಂಡಿಡೇಟ್ಗಳೇ ನಾವು ಅಂತ ಡಿಕ್ಲೇರ್ ಮಾಡ್ಕೊತಾ ಇದ್ರೆ ಕ್ಯಾಂಡಿಡೇಟ್ ಸೆಲೆಕ್ಷನ್ನೇ ನಮ್ಮದು ಅಂತಂದರೆ ಅದೆಲ್ಲ ನಮ್ಗೆ ಆಶ್ಚರ್ಯ ಆಗ್ತಾಯಿದೆ. ಕಾಂಗ್ರೆಸ್ ಸತ್ತೋಗಿದೆ ಮತ್ತೆ ಇಲ್ಲ, ನಾವೆಲ್ಲ ಇನ್ನೂ ಜೀವಂತವಾಗಿದ್ದೀವಿ. ಕಾಂಗ್ರೆಸ್ನ ಬೆಳೆಸ್ಕೊಂಬಂದೋರಿದ್ದೀವಿ. ಕಾಂಗ್ರೆಸ್ ಜೀವ ಕೊಟ್ಟೋರಿದ್ದೀವಿ. ಅದಕ್ಕೆ ಯಾವತ್ತೂ ಆಸ್ಪದ ಕೊಡೋದಿಲ್ಲ. ನಮ್ಮ ಲೀಡ್ರ್ ಅದು ಡಿ ಕೆ ಮೋಹನ್ ಬಾಬುನೇ ಅಂತ ಗಂಟೆ ಕೊಡಿಸೋದು. ಪಾರ್ಟಿ ಬಂದು ನಮ್ಮನ್ನು ಕೇಳ್ತಾರೆ, ಅವ್ರು ಯಾವಾಗ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಬಂದರು ಬ್ಯಾನರ್ ಇದ್ದಾರಲ್ಲ ಅಂತ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅವರಪ್ಪ ಇಂಥ ಕಾಲಕ್ಕೆ ವಾಪಸ್ ಬಂದರು, ಅವರು ಇಂಥ ಪಾರ್ಟಿ ಬಿಟ್ಟು ಹೋಗಿದ್ರು, ಬಂದಿದ್ದಾರೆ ಅವರು. ಇವತ್ತು ನಾವು ತವರು ಮನೆಗೆ ಬಂದಂಗೆ ಬಂದುಬಿಟ್ಟಿದ್ದಾರೆ. ಆದರೂ ಅವರ ಲೆವೆಲ್ ಅವ್ರು ನೋಡ್ಕೋಬೇಕು. ಪಾರ್ಟಿ ಬಿಟ್ಟು ಬಂದಿದ್ದೀವಿ, ಅಲ್ಲಿ ಎಲ್ಲ ಬೆನಿಫಿಟ್ ಎಂಜಾಯ್ ಮಾಡ್ಕೊಂಡಿದ್ದು ಬಂದಿದ್ದೀವಿ, ಇಲ್ಲಿರೋರು ಎಂಜಾಯ್ ಮಾಡಲಿ ಅಂತ ಬಿಡಬೇಕು. ನಾವು ಕೃಷ್ಣಪ್ಪ ಕಾಲದಿಂದ ಜೊತೆ ಬಂದವರು ಎಲ್ಲ ಪಾರ್ಟಿ ಬಿಟ್ಟು ಹೋದ್ರೆ ಬಾಬು ಪಾರ್ಟಿ ಬಿಟ್ಟು ಹೋಗಲೇ ಇಲ್ಲ. ಇವತ್ತು DCC ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂದರೆ ಅವ್ರ ಎಫರ್ಟ್ಸ್ ಹೆಚ್ಚಿತ್ತು ಕಾಂಗ್ರೆಸ್. ಇವತ್ತು ಇದೆ ಅವರೇ ಜೀವಂತ ಕ್ಯಾಂಡಿಡೇಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನ್ನ ಹೆಸರು ಕೋದಂಡರಾಮ್ ಅಂತ. ಈ ಭಾಗದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಮೊದಲು ಈ ಕ್ಷೇತ್ರದಲ್ಲಿ ಬಸವರಾಜ್ ಅಂತೇಳಿ ನಮ್ಮ ಕಾಂಗ್ರೆಸ್ಸಿಂದನೇ ಗೆದ್ದು BJPಗೆ ಹೋದಂಥ MLA ಅವರಿದ್ದರು. ಮತ್ತು ನಾವು ಅವರನ್ನು ಬಾಂಬೆಗೆ ಹೋದಾಗ ನೀವು ದಯಮಾಡಿ ಹೋಗಬೇಡಿ, ನೀವು ನಮ್ಮ ಕಾಂಗ್ರೆಸ್ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ನಾವು ಅವ್ರನ್ನ ಮನವಿ ಮಾಡ್ಕೊಂಡ್ವಿ. ಆದರೂ ಕೂಡ ಅವರು ನಮ್ಮನ್ನು ಬಿಟ್ಟು ಪಕ್ಷವನ್ನು ಬಿಟ್ಟು ಹೋದರು. ಆ ಸಮಯದಲ್ಲಿ ಮೋಹನ್ ಬಾಬು ಅವ್ರನ್ನ ನಾವೆಲ್ಲ ಕಾರ್ಯಕರ್ತರು, ಇಡೀ ಚಿಕ್ಕರಾಜಪುರದ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಮೋಹನ್ ಬಾಬು ಅವ್ರ ಹತ್ರ ಹೋಗಿ ಈ ಪರಿಸ್ಥಿತಿ ಆಗಿದೆ ನಮಗೆ, ನಾವು ಏನು ಮಾಡೋದು ಅಂದಾಗ ಮೋಹನ್ ಬಾಬು ಅವರು ಒಂದೇ ಮಾತಿಂದ ನಾನು ಈ ಕ್ಷೇತ್ರದಲ್ಲಿ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಎದ್ದು ಬಂದವನೇ ಮೊದಲಿಗ ನಮ್ಮ ನಾಯಕ ಡಿ ಕೆ ಮೋಹನ್ ಬಾಬು. ಅದೇ ರೀತಿಯಾಗಿ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಸತತವಾಗಿ 2023ರಿಂದ ಸತತವಾಗಿ ಅವರ ಸಂಘಟನೆಯಲ್ಲಿ ಭಾಗಿಯಾಗಿ ಇವತ್ತು ಕೃಷ್ಣರಾಜಪುರ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಬಂದು ಕೊಟ್ಟಿರುವಂಥ ಕೀರ್ತಿ ಅವ್ರಿಗೆ ಸಲ್ಲಿದೆ. 28ರ ವಿಧಾನಸಭಾ ಚುನಾವಣೆಯಲ್ಲಿ ಅವರೇ ನಮ್ಮ ಅಭ್ಯರ್ಥಿಯಾಗಿ ಬರಲಿದ್ದಾರೆ. ಅವ್ರಿಗಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರಿಗೆ ನಾವು ಕೆಲಸವನ್ನು ಮಾಡಲಿಕ್ಕೆ ಸದಾ ಸಿದ್ಧ ಇದ್ದೇವೆ. ಈಗಾಗಲೇ ನಮ್ಮ KPCC ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸತತವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಕಾರ್ಯಕರ್ತರಿಗೆ, ಆ ಮುಖಂಡರಿಗೆ ನಾನು ಮೊದಲನೇ ಪ್ರಾಧಾನ್ಯತೆಯನ್ನು ಕೊಡ್ತೇನೆ ಅಂತ ನಮ್ಮ ಅಧ್ಯಕ್ಷರು ಇವತ್ತರೆಗೂ ಹೇಳ್ಕೊಂಡ್ಬಂದಿದ್ದಾರೆ. ಅದೇ ಮಾತಿಂದ ನಮ್ಮ ನಾಯಕರು ಕೂಡ ಅದೇ ರೀತಿಯಾಗಿ ಕೆಲಸವನ್ನು ಅವರ ಹಿಂಬಾಲಕರಾಗಿ ಕೆಲಸ ಮಾಡಿಕೊಂಡು ಪಕ್ಷಕ್ಕಾಗಿ ಕೆಲಸವನ್ನು ಮಾಡಿಕೊಂಡು ಇವತ್ತು KPCCಯ ಬಲಪಡಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ದಯಮಾಡಿ KPCC ಅಧ್ಯಕ್ಷರು ಕೂಡ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ, ಕ್ಷೇತ್ರದಲ್ಲಿ ಯಾರು ಸತತವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂಥ ಮುಖಂಡಗಳನ್ನೇ ಗುರುತಿಸಿ ವಿಧಾನಸಭೆಗಾಗಲಿ ಅಥವಾ GBA ಚುನಾವಣೆಗಳಿಗಾಗಿ ಅಂಥ ಕಾರ್ಯಕರ್ತಗಳಿಗೆ ನೀವು ಟಿಕೆಟನ್ನು ಕೊಡುವಂಥದ್ದನ್ನು ಕೊಟ್ಟಲ್ಲಿ ಈ ಕ್ಷೇತ್ರದಲ್ಲಿ ಜಯಬೇರಿಯನ್ನು ನಾವು ಗಳಿಸ್ತೇವೆ ಅನ್ನೋ ಮಾತನ್ನು ಈ ಮೂಲಕ ನಾನು ತಿಳಿಸಲಿಕ್ಕೆ ಅಧ್ಯಕ್ಷರಿಗೆ ಬಯಸ್ತೇನೆ. ನನ್ನ ಹೆಸರು ಎ ಮುನಿಯಪ್ಪ ಅಂತ. ನಾನು ಹುಟ್ಟಿದಾಗಲಿಂದ ಕಾಂಗ್ರೆಸ್ಸು. ನಾನು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ರ್ಯಾಂಕಲ್ಲಿ SC ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಬಗರ್ಗುಂಡ್ ಕಮಿಟಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಮಿಸಸ್ ಕೌನ್ಸಿಲರ್ ಆಗಿದ್ದು, ನಾನು ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿದ್ದೀನಿ.
ಮತ್ತು ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ, ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ಮತ್ತು ಈಗ KPCC ಮೆಂಬರ್ ಆಗಿದ್ದೀನಿ. ಇತ್ತೀಚೆಗೆ ದಿನ ಕಾಂಗ್ರೆಸ್ಸಲ್ಲಿ ಮೊದಲು ಕಷ್ಟಕಾಲದಲ್ಲಿ ಯಾರೂ ಇರಲಿಲ್ಲ. ಇವತ್ತು ದಿವಸ ಕಾಂಗ್ರೆಸ್ ಅಧಿಕಾರ ಬರ್ತಕ್ಕಂಥ ಸುಳ್ಳು ಬಂದ ಮೇಲೆ ಎಲ್ಲರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಪಕ್ಷ ಕಟ್ಟೋಕೆ ಬರ್ತಾ ಇಲ್ಲ ಅವರು. ಅವ್ರಿಗೆ ಅಧಿಕಾರ ಬೇಕು. ಅವ್ರಿಗೆ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಬರ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಾರು ನಿಜವಾದ ಕಾಂಗ್ರೆಸ್ ಪಕ್ಷ ದುಡಿದಿದ್ದಾರೆ, ಯಾರು ಕಾಂಗ್ರೆಸ್ಗೋಸ್ಕರವಾಗಿ ಶ್ರಮ ವಹಿಸಿ ನಮ್ಮ ಜೊತೆ ಪಕ್ಷದ ಜೊತೆ ಕೆಲಸ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಅಗ್ರಸ್ಥಾನ ಕೊಡಬೇಕು, ಮೊದಲನೇ ಸ್ಥಾನ ಕೊಡಬೇಕು. ಇದು ನಮ್ಮ ಒತ್ತಾಯ. ಒಂದು ವೇಳೆ ಏನಾದರೂ ಆಸ್ತಿ ಅಂತಸ್ತು ಅದು ಇದು ಅಂತ ಯೋಚನೆ ಮಾಡಿ ಬೇರೆ ಒಳಗೆ ನಿಜವಾದ ಪ್ರಾಮಾಣಿಕರಿಗೆ ಅವಕಾಶ ಸಿಗದೆ ಹೋದಲ್ಲಿ ನಾವು ವರಿಷ್ಠರನ್ನ ನೇರವಾಗಿ ಒತ್ತಾಯಿಸಬೇಕಾಗ್ತದೆ. ಮತ್ತೆ ಇನ್ನೂ ನಮ್ಮ ಮಾತಿಗೂ ಗೌರವ ಇಲ್ಲದ್ರೆ ನಾವು ನಿರ್ಲಿಪ್ತತೆ ಹೊಂದಬೇಕಾಗ್ತದೆ. ಇದು ನಾವು ಈ ಮೂಲಕವಾಗಿ ಕಾಂಗ್ರೆಸ್ ವರಿಷ್ಠರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸುಮಾರು ಜನ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಂಡಿದ್ದರಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದವರು ಮತ್ತೆ ಈ ಪಕ್ಷಕ್ಕೆ ಬಂದಿದ್ದಾರೆ. ಸುಮಾರು ಜನ ಬಂದಿದ್ದಾರೆ. ನಮ್ಮ ಕೃಷ್ಣಪ್ಪನವ್ರ ಮಗಳಾಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಅವರು ಬಂದಿದ್ದಾರೆ. ಸುಮಾರು ಜನ ಬಂದಿದ್ದಾರೆ. ಈಗ ಅಮರ್ನಾಥ್ ಸುಮಾರು ಜನ ಬಂದಿದ್ದಾರೆ. ಇವ್ರು ಯಾರು ಕೂಡ ನಮ್ಮ ಪಕ್ಷಕ್ಕೆ ಬಂದಿದ್ದೀವಿ ಅಂತ ನಮ್ಗೆ ಇದುವರೆಗೆ ಯಾರು ಕೂಡ ನಮಗೆ ಏನಪ್ಪ ನಾವು ಬಂದಿದ್ದ ಪಕ್ಷಕ್ಕೆ ಅಂತ ನಮ್ಗೆ ಕರೆದೂ ಇಲ್ಲ, ನಮ್ಗೆ ಮಾತಾಡಲೂ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಆದರೆ ಇತ್ತೋಗಲೆಲ್ಲ ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ವಿ ನಾವು. ಯಾವಾಗಪ್ಪ ಕಾಂಗ್ರೆಸ್ ಬಂದ್ರು ಅಂತಕ್ಕಂಥ ಆಶ್ಚರ್ಯ ನಮಗಾಗ್ತಾ ಇದೆ. ಇದರಿಂದಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ವೀಕ್ ಮಾಡ್ತಾ ಇದ್ದಾರೆ. ಸ್ಥಳೀಯರು ನಾವು ಕಾಂಗ್ರೆಸ್ ಪಕ್ಷ ಕಟ್ಟಿದವರು, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದವರು ನಾವಿದ್ದೀವಿ. ನಮ್ಮನ್ನು ವಿಶ್ವಾಸಕ್ಕೆ ಯಾರು ತಗೊಳ್ತಾ ಇದ್ದೇನೆ. ಕೇವಲ ಮೇಲ್ಮಟ್ಟದಲ್ಲಿ ಮಾತ್ರ ಮಾತಾಡಿ ಕಾಂಗ್ರೆಸ್ ಪಕ್ಷ ಬರೋದಾದ್ರೆ ನೀವು ಓಟ್ ಹಾಕ್ಸೋದು ಯಾರು? ನಾವು ಹಾಕ್ಸೋದು. ನೀವು ವರಿಷ್ಠ ಹಾಕೋದ್ರಲ್ಲಿ ಬಂದು ಓಟು. ನಾವು ಓಟ್ ಹಾಕ್ಸೋದು ಬೀದಿಗೆ ಹೋಗೋದು, ಮನೆಗೆ ಹೋಗೋದು, ಹ್ಯಾಂಡ್ ಬಿಲ್ಸ್ ಹಾಕೋದು, ಮಾತಾಡೋದು, ಜನರನ್ನ ಫೇಸ್ ಮಾಡೋದು ನಾವು. ಮೇಲಿರ್ತಕ್ಕಂಥವ್ರೆಲ್ಲ ಮೇಲ್ಮಟ್ಟದಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಿ. ಆದರೆ ನೀವು ಸೇರಿಸ್ಕೊಳ್ಳೋವಾಗ ನಮ್ಮನ್ನು ಯಾರು ವಿಶ್ವಾಸ ತಗೊಳ್ತಾ ಇರೋದು ತುಂಬ ನೋವಿನ ಸಂಗತಿ ಆಗಿದೆ ನಮಗೆ.